ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಬಟನ್ ಒತ್ತಿ, ಒಂದು ಬಟನ್ ಒತ್ತಿ ಫ್ರೆಂಡ್ಸ್. ಎಲ್ಲ ಫ್ರೀ ಇದೆ, ಇದಕ್ಕೆ ನಿಮ್ಮದು ಚಾರ್ಜಿಂಗ್ ಕಟ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಇದಕ್ಕೆ ಮಾಡೋದಕ್ಕೆ ಏನೇನು ಬೇಕಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ತರಕಾರಿಗಳು ಮತ್ತು ಈರುಳ್ಳಿ, ಟೊಮೊಟೊ, ಅವರೆಕಾಳು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರವೆ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೋಬೇಕು ಫ್ರೆಂಡ್ಸ್. ಅವರೆಕಾಳು ಸ್ವಲ್ಪ ಎಳೆಯದಿದ್ದರೆ ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ. ಉಪ್ಪಿಟ್ಟಲ್ವಾ, ಬಲ್ತೋಗಿರೋದೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಸಣ್ಣಗಿರೋನ ಸೆಲೆಕ್ಷನ್ ಮಾಡ್ಕೊಂಡು ಎತ್ಕೊಳ್ಳಿ. ಆಮೇಲೆ ರವೆನ ತುಂಬ ಸಣ್ಣ ಉರಿಲಿ ತಳಾರಕ್ಕೆ ಉರಿಬೇಕು. ನಾವು ಅಡುಗೆ ಮಾಡಬೇಕಾದ್ರೆ ಎಷ್ಟು ತಾಳ್ಮೇಲೆ ಅಡುಗೆ ಮಾಡ್ತೀವೋ ಅಷ್ಟು ನೀಟಾಗಿ ಬರುತ್ತೆ. ರವೆ ಎಷ್ಟು ನೀಟಾಗಿ ಉರಿತೀವೋ ಅಷ್ಟು ಉಪ್ಪಿಟ್ಟು ರುಚಿ ಬರುತ್ತೆ. ಎಷ್ಟೋ ಮನೇಲಿ ಉಪ್ಪಿಟ್ಟು ಅಂದ್ರೇ ಮೂಗು ಮುರಿತಾರೆ. ಈ ಥರ ಉಪ್ಪಿಟ್ಟು ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ಉಪ್ಪಿಟ್ಟು ತಿಂತಾರೆ. ಉಪ್ಪಿಟ್ಟು ರವೆ ಇದು ನೋಡಿ, ಸ್ವಲ್ಪ ಸುಮಾರಾಗಿ ಹುರಿತಾ ಇದ್ದೀನಿ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಇಷ್ಟೇ ಫ್ರೈ ಆದರೆ ಅದು ಹಸಿ ಬರುತ್ತೆ. ಆದಷ್ಟು ನೀಟಾಗಿ ಗಮ್ ಅಂತ ಸ್ಮೆಲ್ ಬರಬೇಕು. ಅದು ರವೆ ಉರಿತಾ ಇರೋದು ಸ್ಮೆಲ್ಲು ಹಂಗೆ ಮೂಗಿಗೆ ಹೊಡೆಯುತ್ತೆ, ಗೊತ್ತಾಗುತ್ತೆ ಅವಾಗ ನಾವು ರವೆ ಹುರಿದಿರೋದು ಸ್ಮೆಲ್ಲಲ್ಲೇ ಫ್ರೈ ಆಗಿದೆ ಅಂತ. ಓಕೆನಾ ಫ್ರೆಂಡ್ಸ್, ರವೆ ಫ್ರೈ ಆಯ್ತಿದ್ದಂಗ್ಲೇ ನಾವು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ರವೆ ಸೈಡ್ಗೆ ಎತ್ತಿಟ್ಬಿಟ್ಟು ನೋಡಿ, ಇವಾಗ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪನೇ ಹಾಕಬೇಕು, ತುಂಬ ಜಾಸ್ತಿ ಹಾಕ್ಬಾರ್ದು. ನಾನೊಂದು 3 ಜನಕ್ಕೆ ಆಗೋಷ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಒಂದು 2-3 ಜನಕ್ಕೆ ಆಗೋಷ್ಟು. ಉಪ್ಪಿಟ್ಟು ಜಾಸ್ತಿ ತಿನ್ನೋರಾದರೆ ಒಬ್ಬರಿಗೆ ಸಾಕಾಗುತ್ತೆ. ಸ್ವಲ್ಪನೇ, ನಾವು ಉಪ್ಪಿಟ್ಟೆಲ್ಲ ಸ್ವಲ್ಪನೇ ಅಲ್ವ ತಿನ್ನೋದು, ಅದರಿಂದ ಒಂದು 2 ಆಗೋಷ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ. ಇದೆರಡು ಸ್ವಲ್ಪ ಫ್ರೈ ಆಗ್ತಿದ್ದಂಗ್ಲೇ ಅವರೆಕಾಳು ಹಾಕ್ಕೊಳ್ಳೋಣ. ಈರುಳ್ಳಿ, ಈರುಳ್ಳಿನ ತುಂಬ ಬೇಯಕ್ಕೆ ಬಿಡಬಾರ್ದು ಎಣ್ಣೆಲಿ, ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಸಾಕು. ಆಮೇಲೆ ಅವರೆಕಾಳು ಹಾಕ್ಕೊಳ್ಳೋಣ. ಅವರೆಕಾಳು ಹಾಕ್ಕೊಂಡು ಅವರೆಕಾಳು ಮತ್ತು ತರಕಾರಿ ಎಲ್ಲ ಎಣ್ಣೆಲೇ ಫ್ರೈ ಆಗಬೇಕು. ಎಷ್ಟು ಅಂದರೆ ಸ್ವಲ್ಪ ಬೇಯೋದೆಲ್ಲ ಎಣ್ಣೆಲೇ ಬೇಯಿಸ್ಬಿಡ್ಬೇಕು. ನೀರಲ್ಲಿ ಹಾಕಿದ್ಮೇಲೆ ಬೇಯೋದಿಲ್ಲ. ತುಂಬ ಹೊತ್ತು ನೀರು ಕುದಿಸ್ತಾ ಕೂತ್ಕೊಂಡ್ರೆ ಟೈಮ್ ಸಾಕಾಗೋದಿಲ್ಲ, ಅದು ಚೆನ್ನಾಗೂ ಆಗೋದಿಲ್ಲ. ನಾವು ಎಣ್ಣೆಲೇ ಸ್ವಲ್ಪ ಉಪ್ಪು ಹಾಕಿ ತರಕಾರಿ ಎಲ್ಲನೂ ಫ್ರೈ ಮಾಡಿಕೊಂಡ್ರೆ ಬೇಗ ಬೆಂದೋಗುತ್ತೆ. ಅದು ನೀರಲ್ಲಿ ಬೇಯಿಸ್ತಾ ಕೂತ್ಕೊಳ್ಳೋದೇನು ತಪ್ಪುತ್ತೆ. ಆಯಿತಾ, ಉಪ್ಪು ನೋಡಿ, ಅವರೆಕಾಳು ಬೆಂದಿದೆ, ಸ್ವಲ್ಪ ಫ್ರೈ ಆಗಿದೆ. ಈಗ ತರಕಾರಿ ಹಾಕ್ಕೊಳ್ಳೋಣ. ನಾನು ಕ್ಯಾರೆಟು, ಬೀನಿಸು ಮತ್ತು ಆಲೂಗೆಡ್ಡೆ, ಟೊಮೊಟೊ ಹಾಕ್ತಾಯಿದ್ದೀನಿ. ಇದಿಷ್ಟು ಫ್ರೈ ಆಗ್ತಿದ್ದಂಗ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ತೀನಿ. 1-2 ನಿಮಿಷ ಫ್ರೈ ಮಾಡಿಬಿಟ್ಟೆ. 1-2 ನಿಮಿಷ ಫ್ರೈ ಮಾಡಲೇಬೇಕು, ಇಲ್ಲಾಂದರೆ ತರಕಾರಿ ಬೇಯೋದಿಲ್ಲ. 1-2 ನಿಮಿಷ ಮುಚ್ಚಿ ಬೇಯಿಸಬೇಕು. ಈಗ ನಾನೊಂದು ಪಾತ್ರೆ ತೊಗೊಂಡು ಮುಚ್ಚಿ ಮಾಡಿಬಿಟ್ಟು ಬೇಯಿಸ್ತೀನಿ. 1-2 ಸೆಕೆಂಡ್, 1-2-3 ನಿಮಿಷ ಬೇಯಿಸಲೇಬೇಕು, ಇಲ್ಲಾಂದರೆ ಬೇಯೋದಿಲ್ಲ. ಅದರಿಂದ 1-2 ನಿಮಿಷ ಬೇಯಿಸ್ತೀನಿ ಪಾತ್ರೆ ಮುಚ್ಚಿ. ನೋಡಿ, ಇವಾಗ ಸ್ವಲ್ಪ ಬೆಂದಿದೆ. ಈಗ ನಾನು ರವೆ ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ ಅಂದರೆ, ಅದು ಈ ಬೌಲಲ್ಲಿ ಒಂದು ಬೌಲ್ ರವೆ ಹಾಕ್ತೀನಿ ಅಂದರೆ 1-1.5 ಬೌಲಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ. ಆಯಿತಾ, 2 ಬೌಲಷ್ಟು ನೀರು ಹಾಕೋಬೇಕು, 2 ಪಟ್ಟು. ಆಯಿತಾ, ಉಪ್ಪು ಹಾಕ್ಕೊಳ್ಳೋಣ. ಇವಾಗ ನೀರಿಗೆ ಎಷ್ಟು ಬೇಕಷ್ಟು. ಒಂದು ಸ್ವಲ್ಪ ಕಾಯಿ ತುರಿದು ಮಡಿಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಕಾಯಿ ತುರಿ ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಕಾಯಿ ತುರಿ ಹಾಕ್ಕೊಳ್ಳೋಣ ಜೊತೆಗೆ. ಅದು ನೀರು ಚೆನ್ನಾಗಿ ಬರೋ ಟೈಮ್ಗೆ ನೀರು ಚೆನ್ನಾಗಿ ಕುದಿಬೇಕು. ಆ ಕುದಿಯೋ ಟೈಮಲ್ಲಿ ನಾವು ರವೆ ಆ್ಯಡ್ ಮಾಡಬೇಕು. ಅಲ್ಲಿ ಕುದಿಯೋ ಗಂಟ ಬಿಡೋಣ. ಒಂದು ಸ್ವಲ್ಪ ಚೆನ್ನಾಗಿ ಕುದಿಯೋ ಟೈಮ್ಗೆ ನಾವು ರವೆ ಆ್ಯಡ್ ಮಾಡೋಣ. ಆಯಿತಾ, ಎಷ್ಟು ನಾವು ತಾಳ್ಮೆಯಲ್ಲಿ ನಾವು ಮಾಡ್ತೀವೋ ಅಡುಗೆ ಅಷ್ಟು ನೀಟಾಗಿ ಬರುತ್ತೆ.
ನೋಡಿ ಇವಾಗ ರವೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಇದಕ್ಕೆ ರವೆ ಹುರಿದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ, ಹಾಗೆ ಬಾಕ್ಸಲ್ಲೇ ಹಾಕ್ತಾಯಿದ್ದೀನಿ ಆಯಿತಾ. ನಮಗೆ ಇನ್ನು ನೀರು ಇನ್ನೂ ಸ್ವಲ್ಪ ಐತೆ ಅನ್ನಂಗೆ ನಾವು ರವೆ ಹಾಕೋದು ಸ್ಟಾಪ್ ಮಾಡಬೇಕು. ರವೆ ಎಷ್ಟೈತೆ ಅಷ್ಟು ಒಟ್ಟಿಗೆ ಊದ್ಬಿಡ್ಬಾರ್ದು, ನೀರು ತೆಳುವಾಗಿರಬೇಕು, ಆಗಲೇ ಸ್ಟಾಪ್ ಮಾಡಬೇಕು ರವೆನ. ಅದು ನೀರು ಚೆನ್ನಾಗಿ ರವೆ ಒಳಗಡೆ ಒಂದು 2 ನಿಮಿಷ ಮುಚ್ಚಿ ಮಡಗಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. 2 ರಿಂದ 3 ನಿಮಿಷ ಮುಚ್ಚೋಣ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬರ್ ಆಗಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.